ಗಣೇಶ ಬಾಯ್ ಮಾಡ್ದ ಗಣೇಶಂಗೆ ಅಲ್ಲಿ ನೋಡಿ ತೋರ್ಸು ಗಣೇಶ ಕೊಟ್ಬಿಡು ಅಕ್ಕಂಗೆ. ರೈಮ್ಸ್ ಎಲ್ಲ ಚೆನ್ನಾಗಿ ಬಿಡು ಮಮ್ಮಿ ರೈಮ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದವರು ಇವತ್ತು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಸೊ ಇವತ್ತು ಗಣೇಶ ಹಬ್ಬದ ಒಂದು ವ್ಲಾಗ್ನ ಶೇರ್ ಮಾಡೋಣ ಅಂತಿದ್ದೀನಿ. ಸೊ ಗೌರಿ ಹಬ್ಬಕ್ಕೆ ಎಲ್ಲನೂ ಕೂಡ ರೆಡಿ ಆಗಿರುತ್ತಲ್ವ. ಸೊ ಗಣೇಶ ಹಬ್ಬಕ್ಕೆ ಏನು ಅಷ್ಟೇನು ರಿಸ್ಕ್ ತಗೊಳ್ಳೋ ಅಂಥದ್ದೇ ಇಲ್ಲ, ಏಕೆಂದರೆ ಎಲ್ಲನೂ ಅರೇಂಜ್ ಆಗಿರುತ್ತೆ. ಬರೀ ಆ ಜಾಗ ರೆಡಿ ಮಾಡಿರ್ತೀವಲ್ಲ ಅಲ್ಲಿ ಗಣೇಶನ ತೊಗೊಂಬಂದು ಕೂರಿಸೋದಷ್ಟೇ. ಸೊ ಗಣೇಶಂಗೆ ಆ್ಯಸ್ ಯೂಶ್ವಲ್ ಗೊತ್ತಿರೋದೇ ಅಲ್ವಾ, ಗೆಜ್ಜೆ ವಸ್ತ್ರ, ಹೂವು, ಹಣ್ಣು ಎಲ್ಲ ಇಟ್ಟು ನೈವೇದ್ಯಕ್ಕೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ, ಅದಾದಮೇಲೆ ಗಣೇಶನದೊಂದು ಚಿಕ್ಕ ವಿಗ್ರಹ ಇತ್ತು. ಸೊ ಅದಕ್ಕೇ ನಾನು ಅಭಿಷೇಕ ಎಲ್ಲ ಮಾಡಿ ಪೂಜೆ ಎಲ್ಲ ಆದಮೇಲೆ ಈ ಥರ ಆರತಿ ಮಾಡಿದೆ. ಸೊ ಆರತಿ ಎಲ್ಲ ಮಾಡಾದಮೇಲೆ ಪೂಜೆದೆಲ್ಲ ಒಂದು ಕಲ್ಪೋಕ್ತ ಪ್ರಕಾರವಾಗಿ ಕತೆ ಏನಿರುತ್ತೆ ಮತ್ತು ಶಮಂತಕಮಣಿ ಕತೆ ಎಲ್ಲ ಇರುತ್ತಲ್ಲ, ನಾನು ಅದೆಲ್ಲ ಓದ್ತೀನಿ. ಅಂದರೆ ಕಲ್ಪೋಕ್ತ ಬುಕ್ಕಲ್ಲೇ ಇದೆ ಲಾಸ್ಟಲ್ಲಿ ಕಥೆಯಲ್ಲಿ. ಸೊ ಕಲ್ಪೋಕ್ತ ಪ್ರಕಾರವಾಗಿಯೇ ನಾನು ಮಾಡೋದ್ರಿಂದ ಎಲ್ಲ ಕಥೆಗಳು ಅಲ್ಲಲ್ಲೇ ಆ್ಯಡ್ ಆನ್ ಆಗಿರುತ್ತೆ. ಸೊ ಅದರಿಂದ ಒಂದು 2 hours ಆದರೂ ಹಿಡಿಯುತ್ತೆ ಅದು ಓದಿ ಮುಗಿಸೋ ಅಷ್ಟರಲ್ಲಿ. ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್. ಸೊ ಪಾಪುನು ಸ್ನಾನ ಮಾಡ್ಕೊಂಡು ಅವಳು ಕೂಡ ಹೊಸ ಟೀ ಶರ್ಟ್ ಹಾಕೊಂಡು ರೆಡಿಯಾಗಿದ್ಲು. ಆದರೆ ನಾನೇ ಈವ್ನಿಂಗ್ ರೆಡಿ ಮಾಡೋಣ ಅಂತ ಸುಮ್ಮನಾದೆ. ಅವಳು ಲೆಹೆಂಗಾ ಅವೆಲ್ಲನೂ ಕೂಡ ಹಾಕಿಸ್ಕೊತಾನೆ ಇರಲಿಲ್ಲ. ಫ್ರಾಕ್ ತೊಗೊಂಡೋದ್ರೆ ಸಾಕು ಓಡ್ತಾಳೆ. ಸೊ ಅದಕ್ಕೇ ಅವಳು ಈವ್ನಿಂಗ್ ರೆಡಿ ಮಾಡೋಣ ನಾನು ಸುಮ್ಮನಾದೆ. ಏನು ಪೂಜೆ ಎಲ್ಲ ಗೌರಿ ಹಬ್ಬದೆಲ್ಲ ಆಗಿತ್ತಲ್ಲ. ಇನ್ನು ಇವತ್ತು ನನ್ನ ಕಸಿನ್ ಸಿಸ್ಟರ್ ಒಬ್ಬಳು ಬರ್ತೀನಿ ಅಂತ ಹೇಳಿದ್ಲು. ಅಂದರೆ ನಾನು ಎವ್ರಿ ಇಯರ್ ಬಾಗ್ನ ಮಾಡ್ತೀನಲ್ಲ, ಸೊ ಅದಕ್ಕೋಸ್ಕರ ಇನ್ನೇ ಬಾಗ್ನ ಎಲ್ಲ ಆಲ್ಮೋಸ್ಟ್ ರೆಡಿಯಾಗಿತ್ತು. ನಾನು ಮಧ್ಯಾಹ್ನ ತನಕ ಒಪ್ಪತ್ಬಿಟ್ಟಿದ್ದೆ. ಅದಾದಮೇಲೆ ಮಧ್ಯಾಹ್ನ ಒಂಚೂರು ಉಪ್ಪಿಟ್ಟು ತಿಂದೆ. ನಾನು ಬೆಳಗ್ಗೆನೇ ಲೈಟಾಗಿ ಉಪ್ಪಿಟ್ಟೆ ಮಾಡಿಸ್ಬಿಟ್ಟಿದ್ದೆ, ನಮ್ಮಮ್ಮ ಮಾಡಿದರು. ಸೊ ಅದಾದಮೇಲೆ ಪಾಪುನು ಕೂಡ ಆಟ ಆಡ್ಕೊಂಡು ಅವಳು ಕೂಡ ಟೈಮ್ ಪಾಸ್ ಮಾಡ್ತಾಯಿದ್ಲು. ನಾನು ಮಧ್ಯಾಹ್ನ ಇನ್ನೊಂದು ಸರಿ ಎಲ್ಲ ಆರತಿ ಮಾಡಿ ಇನ್ನೊಂದು ಸರಿ ಒಂದು ಲೈಟಾಗಿ ನೈವೇದ್ಯ ಇಟ್ಬಿಟ್ಟು ಅದಾದಮೇಲೆ ಕಡುಬು ಮಾಡೋಣ ಅಂತ ಅಂದ್ಕೊಂಡೆ. ಸೊ ಕಡುಬು 21 ಕಡುಬು ನಾನು ಇಟ್ಟೇ ಇಡ್ತೀನಿ ಪ್ರತಿ ವರ್ಷವೂ ಕೂಡ. ನೋಡಿ, ಹೋದ ವರ್ಷದಿಂದ ನಾನು ಮದುವೆ ಆದಮೇಲೆ ಶುರು ಮಾಡಿರೋದು, ಹೋದ ವರ್ಷದಿಂದ. ಬಟ್ ಮದುವೆಗೆ ಮುಂಚೆ ನಾನು ನಮ್ಮ ಅಪ್ಪನ ಮನೇಲಿ ಪ್ರತಿ ವರ್ಷ ಮಾಡ್ತಿದ್ದೆ. ಸೊ ಅದಾದಮೇಲೆ ನೋಡಿ, ಸೊ ಕಡುಬು ಮತ್ತು ಮೋದಕ ಮಾಡೋ ಮೌಲ್ಡ್ನ ನಾನು ಮಾರ್ಕೆಟಿಂದ ತಂದುಬಿಟ್ಟಿದ್ದೆ. ಸೊ ಅದರಿಂದನೇ ಮಾಡಿದೆ, ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ನಮ್ಮಮ್ಮ ಆ ಹಿಟ್ಟನ್ನ ರೆಡಿ ಮಾಡಿಕೊಟ್ರು, ಬೇಯಿಸಿ ರೆಡಿ ಮಾಡಿಕೊಟ್ರು. ಅದನ್ನೆಲ್ಲ ಫಿಲ್ ಮಾಡಿ ನಾನು 21 ಕಡುಬು ಮತ್ತು ಮೋದಕನ ರೆಡಿ ಮಾಡಿದೆ. ಕೊಟ್ಬಿಡು ಅಕ್ಕಂಗೆ. ರೈಮ್ಸ್ ಎಲ್ಲ ಚೆನ್ನಾಗಿ ಬಿಡು ಮಮ್ಮಿ ರೈಮ್ಸ್ ಎಲ್ಲ ಎಷ್ಟು ಚೆನ್ನಾಗಿ ನೋಡಿ, ನಮ್ಮ ಆಂಟಿ ಮಗಳು ಬಂದಿದ್ದಾಗಲೂ ಅಷ್ಟೇ ನನ್ನ ಮುಖದಲ್ಲಿ ನಗುನೇ ಇರಲಿಲ್ಲ. ಅವಳು ಏನು ಅಂದ್ಕೊಂಡ್ಲೋ ಏನೋ ಗೊತ್ತಿಲ್ಲ. ನಮ್ಮ ಮನೆ ಪರಿಸ್ಥಿತಿ ನಮ್ಗೆ ಮಾತ್ರ ಗೊತ್ತಿರುತ್ತೆ. ಸೊ ಈ ಥರ ಚುಚ್ಚು ಮಾತುಗಳು ಆಡೋದು, ನಾವು ಅಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ನಮ್ಗೆ ಯಾಕೆ ಹಿಂಗೆ ಮಾತಾಡ್ತಾರೆ ಅಂದ್ಬಿಟ್ಟೆ ನಾವು ರೈಸ್ ಆಗೋದು ಅವಾಗ. ಸೊ ಈ ಹೊರಗಡೆ ಹೊಟ್ಟೋಗೋದು, ಮನೆಯಿಂದ ಆಚೆಗೆ ಹೊಟ್ಟೋಗೋದು, ನಾವು ಏನೋ ಕೆಟ್ಟದ್ದು ಮಾಡಿದ್ವಿ ಓಡಿಸ್ಬಿಟ್ಲು ಅಂತ ಅಂದ್ಕೊಂಡು ಊರೆಲ್ಲ ಪ್ರಚಾರ ಮಾಡೋದು ನಮಗೆ ಚುಚ್ಚು ಮಾತಾಡಿದ್ರೆ ಹೆಂಗಿರೋ. ಬಟ್ ಜನಗಳಿಗೆ ಇದೆಲ್ಲ ಗೊತ್ತಿರಲ್ಲ. ಗೊತ್ತಿರೋರು ಬರೀ ನಮ್ಮ ಹತ್ತಿರದವರು, ಸುತ್ತಮುತ್ತ ಅವ್ರು ಇರೋರು ಫುಲ್ ಗೊತ್ತು ಇಷ್ಟು. ಅದಾದಮೇಲೆ ನಾನು ಈಚೆ ಹೋಗಿ ಬಾಯ್ ಮಾಡೋಕ್ಕೆ ಹೋಗಲಿಲ್ಲ, ಏಕೆಂದರೆ ನಾನು ಕಿಟಕಿ ಎಲ್ಲ ಬಾಗಿಲೆಲ್ಲ ಹಾಕ್ಬಿಟ್ಟು ಕರ್ಟನ್ನೆಲ್ಲ ಬಿಟ್ಬಿಟ್ಟಿದ್ದೆ. ಏನಕ್ಕೆ ಅಂತಂದರೆ ಅವತ್ತು ಚಂದ್ರನ ನೋಡಬಾರ್ದಲ್ವ. ಸೊ ನೋಡಿದ್ರಂತೂ ವಿನಾಕಾರಣವಾಗಿ ಮಿಥ್ಯಾಪವಾದಗಳು ಬರುತ್ತೆ. ಮೊದಲೇ ನಮ್ಗೆ ಟೈಮ್ ಸರಿ ಇಲ್ಲ ಅನ್ನೋದಕ್ಕಿಂತ ಟೈಮ್ ಸರಿಯೇ ಇದ್ದರೂ ಕೂಡ ಮನೆಯಲ್ಲಿರೋ ಜನಗಳೊಬ್ಬೊಬ್ಬರು ಸರಿ ಇರಲ್ವಲ್ಲ. ಬೇಕು ಅಂತಲೇ ಕಲ್ಲು ಹಾಕೋದು, ಬೇಕು ಅಂತ ನಮ್ಮ ನೆಮ್ಮದಿ ಹಾಳು ಮಾಡೋಕ್ಕೆ ಅಂತಲೇ, ಅಥವಾ ಬೇಕು ಅಂತಲೇ ಒಬ್ಬರು
ಟಾರ್ಚರೇ ನಿಜವಾಗ್ಲೂ ಹೇಳಬೇಕು ಅಂದರೆ ಆ ಥರ ಮೆಂಟಲಿ ಕೊಡ್ತಾರೆ. ಸೊ ಅದಕ್ಕೆ ಸುಮ್ಮನೆ ಯಾಕೆ ಬೇಕು ಅದ್ರ ಜೊತೆ ಇದು ಸೇರಿಕೊಂಡ್ರೆ ಆಮೇಲೆ ನಾವು ಹೆಂಗಪ್ಪ ಬದುಕೋದು ಅಂದ್ಬಿಟ್ಟು ನಾನು ಎಲ್ಲ ಬಾಗಿಲೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೆ. ಸೊ ರಾತ್ರಿ ದೇವ್ರಿಗೆ ನಾನು ಮತ್ತೆ ಪೂಜೆ ಎಲ್ಲ ಮಾಡಿ ಆರತಿ ಎಲ್ಲ ತೆಗೆದುಬಿಟ್ಟು ಮಲ್ಕೊಂಡೆ. ಸೊ ಅದ್ರ ಮಾರನೇ ದಿನ ಬೆಳಗ್ಗೆ ಎದ್ದು ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಸಿಹಿ ಪೂರಿ ಮಾಡಿ ದೇವ್ರಿಗೆ ನೈವೇದ್ಯ ಇಟ್ಟೆ. ಗಣೇಶನಿಗೂ ಕೂಡ ನೈವೇದ್ಯ ಇಟ್ಬಿಟ್ಟು ನಮ್ಮ ಮನೆ ದೇವ್ರಿಗೆ ಮತ್ತು ಹೊರಗಡೆ ತುಳಸಿ ಕಟ್ಟೆ ಹತ್ರ ನೈವೇದ್ಯ ಇಟ್ಟೆ. ಸೊ ಅದಾದಮೇಲೆ ಅದಕ್ಕೇ ನಾವು ನಮ್ಮಮ್ಮ ಇದನ್ನು ಏನಪ್ಪ ರಾತ್ರಿ ಬಾಳೆಕಾಯಿ ಪಲ್ಯ ಮಾಡಿದರು. ಸೊ ಅದೇ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಮ್ಮಮ್ಮ ನೈಟೇನೆ ನಮ್ಮ ಅಕ್ಕನ ಮನೆಗೆ ಹೋಗ್ಬಿಟ್ರು. ಹಬ್ಬದ ದಿನವೇ ನಮ್ಮ ಪಾಪನೂ ಕೂಡ ಜೊತೆಗೆ ಹೋಗ್ಬಿಟ್ಲು ಅಳ್ತಾ. ಸೊ ನಾನು ನಮ್ಮ ಮನೆಯವ್ರು ಇಬ್ಬರೇ ಇದ್ದಿದ್ದು. ಸೊ ನಮಗೂ ಕೂಡ ಪೂರಿನೇ ಆಗುತ್ತೆ. ನಾನು ಪೂರಿ ಮಾಡ್ಕೊಂಡು ಅವ್ರಿಗೆ ಚಪಾತಿ ಮಾಡಿಕೊಟ್ಟೆ. ಸೊ ಅದೇ ಆಗುತ್ತೆ ತಿಂಡಿಗೆ ಅಂತ ಅಂದ್ಬಿಟ್ಟು ಇಷ್ಟು ಮಾಡಿದೆ. ಅದಾದಮೇಲೆ ಅವತ್ತಿನ ದಿನವೇ ದೇವ್ರು ಜರ್ಕಿಸ್ಬಿಡೋಣ 3 ದಿನ ಆಗುತ್ತಲ್ಲ ಅಂತ. ನಾನು ಹೋದ ಸರಿನೂ ಹಂಗೆ ಮಾಡಿದ್ದು. ಸೊ ಈ ಸರಿನೂ ಅದೇ ಥರ ಅಂತಲೇ ಅಂದ್ಕೊಂಡಿದ್ದು. ನೋಡಿ ನಾವು ಎಷ್ಟು ಕೇರ್ಫುಲ್ಲಾಗಿ ಎಷ್ಟು ಇದಾಗಿ ದೇವರು ದಿನರು ಅಂತ ಅಂದ್ಕೊಂಡು ನಾವು ಅಷ್ಟೊಂದು ವಿಧವಾಗಿ ಮಾಡ್ತೀವಿ. ಆದರೆ ಅದೇ ಒಬ್ಬೊಬ್ರಿಗಾಗಲ್ಲ. ಇದಕ್ಕೆ ಕಾರಣ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ದೇವ್ರ ಪೂಜೆ ಮಾಡಿದ್ರೆ ಆಗಲ್ಲ ಅವ್ರಿಗೆಲ್ಲ. ನಮ್ಮ ಕಡೆ ಅಯ್ಯಪ್ಪ ದೇವ್ರನ್ನ ಕೂರಿಸ್ಬಿಟ್ರೆ ಅವತ್ತಿನ ದಿನ ನನಗೆ ಕಣ್ಣೀರಲ್ಲಿ ಕೈ ತೊಳಸ್ಬಿಡ್ತಾರೆ. ಆ ಥರ ಒಂದು ಇದು ನಮ್ಮ ಕಡೆ. ಅಯ್ಯಪ್ಪ ನಾವು ಎಲ್ಲರೂ ಅಷ್ಟು ಚೆನ್ನಾಗಿ ನೋಡ್ಕೋತೀವಿ. ಎಲ್ಲರೂ ಬನ್ನಿ ಅಂತ ನಮ್ಮ ಅಮ್ಮಂಗಿಂತ ಒಂದು ಕೈ ಹೆಚ್ಚಾಗೆ ನಾನು ನೋಡಿಕೊಂಡ್ರೆ ಕೊನೆಗೆ ನನಗೆ ಸಿಕ್ಕಿದ್ದೇ ನೋವು ಸಂಕಟಗಳನ್ನೇ ನಾನು ಕೊಟ್ಬಿಟ್ಟು ಹೊಟ್ಟೋದ್ರು. ಆ ಥರ ನಾವೆಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಕೊನೆಗೆ ಹೊರಗಡೆ ಜನಗಳ ಹತ್ರ ನಮಗೆ ನಾವೇ ಕೆಟ್ಟವರು ಅನ್ನೋ ಥರ ಹೇಳ್ಬಿಟ್ಟು ಹೊಟ್ಟೋಯ್ತಾರೆ ಅಂಥ ಜನಗಳಿರೋದು. ಸೊ ಆವಾಗಲೇ ನಾನು ಮೊದಲೇ ಅರ್ಥ ಮಾಡ್ಕೋಬೇಕಾಗಿತ್ತು. ನಾನು 2-3 ಸರಿ ಅನುಭವ ಆಗ್ಬಿಟ್ಟಿತ್ತು. ಆದರೂ ನಂಗೆ ಏನೋ ಗೊತ್ತಾಗಲಿಲ್ಲ. ಬಿಡಿ, ಒಳ್ಳೇದರಿಂದ ಎಲ್ಲ ಗೆಲ್ಬೋದು ಅಂದ್ಕೊಂಡೆ. ತಂದಿಂದ ಎಲ್ಲ ಗೆಲ್ಬೋದು ಅಂತ ಅಂದ್ಕೊಂಡು ನಾನು ನನ್ನ ಕರ್ತವ್ಯನ ನಾನು ಹಾನೆಸ್ಟಾಗಿ ನಾನು ಮಾಡ್ತೀನಿ, ಪ್ರೀತಿಯಿಂದ ಮಾಡ್ತೀನಿ. ಆದರೆ ಅದನ್ನೇ ಒಳಗಡೆ ಕರ್ಬಿ ಅದೇನೋ ಒಳಗಡೆ ಮಸೀತಾ ಇರ್ತಾರೆ ನಮ್ಮ ಮೇಲೇ. ಅದು ನಂಗೆ ಕೊನೆಗೂ ನನಗೆ ಗೊತ್ತಾಗಲಿಲ್ಲ. ಅದು ಯಾಕೆ ಈ ಥರ ದೇವ್ರು ಮಾಡ್ತಾವನೋ ನನಗೆ ನಿಜ ಗೊತ್ತಿಲ್ಲ. ಸೊ ನೋಡಿ ಅವತ್ತಿಗೆ 3 ದಿನ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನು ದೇವ್ರು ಜರ್ಕಿಸ್ಬಿಟ್ಟು ಬಿಟ್ಬಿಡೋಣ ಅಂತ ನಮ್ಮ ಅಪ್ಪ ಹೋಗಿ ಅಲ್ಲಿ ಕಾವಲಿ ಹತ್ರ ಬಿಟ್ಬಿಟ್ಟು ಬರ್ತೀನಿ ಅಂತ ಹೋದ್ರು. ಪಾಪು ಬಾಯಿ ಮಾಡಿದ್ಲು. ಅದು ಆದಮೇಲೆ ಅಳ್ತಾ ಇದ್ಲು. ನೋಡಿ ಇದಕ್ಕೆ ಹೇಳೋದು ಮಕ್ಳ ಮನಸ್ಸು ಅಂತ ಅಂದ್ಬಿಟ್ಟು ಎಷ್ಟು ಮುಗ್ಧರಿರ್ತಾರೆ ಅಂತ. ಗಣೇಶ ಬಾಯಿ ಮಾಡ್ದ ಗಣೇಶನಿಗೆ. ನೋಡಿ ಆ ಮಗು ಯಾವ ಥರನೋ ಅದೇ ಥರ ಸೇಮ್ ಟು ಸೇಮ್ ನನ್ನ ಮನಸ್ಸು. ಮಾತು ಒಂದು ಸ್ವಲ್ಪ ನಾನು ಒಂದೊಂದು ಸರಿ ನನಗೆ ಸುಳ್ಳು ಹೇಳಿದ್ರೆ ಆಗಲ್ಲ. ಆ ಟೈಮಲ್ಲಿ ನಾನು ರೈಸ್ ಆಗಿಬಿಡ್ತೀನಿ. ನನ್ನನ್ನು ಬೇಕು ಅಂತಲೇ ರೈಸ್ ಮಾಡಿ ನನ್ನನ್ನು ಮಾತಾಡೋಂಗೆ ಮಾಡಿಬಿಡ್ತಾರೆ. ಕೊನೆಗೆ ಇವಳು ಹಿಂಗಂದ್ಲು ಅಂದ್ಬಿಟ್ಟು ಊರೆಲ್ಲ ಪ್ರಚಾರ ಮಾಡ್ಕೊಬರ್ತಾರೆ. ಅಂಥ ಜನಗಳು ನಮ್ಮ ಜೊತೆ ಸುತ್ತಮುತ್ತ ಇರ್ತಾರೆ. ನಾನು ಎಷ್ಟು ನಮ್ಮ ಅಮ್ಮನಿಗಿಂತ ಹೆಚ್ಚಾಗಿ ಎಲ್ಲರೂ ನಾನು ಅಷ್ಟು ಚೆನ್ನಾಗಿ ನನಗೆ ಕೇಡು ಬಯಸಿದ್ರೂ ನಾನು ಅವ್ರಿಗೆ ಒಳ್ಳೇದು ಮಾಡಿದೆ. ಕೊನೆಗೆ ನನಗೇ ಎಂಥ ವಿಷಾನ ಕಕ್ಬಿಟ್ಟು ಹೋಗ್ಬಿಟ್ರು ಅಂತ ಅಂದ್ಬಿಟ್ಟು ಅಯ್ಯಪ್ಪ ನನಗೆ ಈ ಜೀವನನೇ ಒಂದೊಂದು ಸರಿ ಸಾಕು ಅಂತ ಅನಿಸ್ಬಿಡುತ್ತೆ. ಆ ಥರ ಬುದ್ಧಿ ಕಲಿಸ್ತವ್ರೆ ನನಗೆ. ಹಂಗಾದರೂ ನಾನು ಅದನ್ನು ಬುದ್ಧಿ ಕಲ್ತಿಲ್ಲ. ನಾನು ಇನ್ನೂ ಬಿಡು ಪರವಾಗಿಲ್ಲ ನಮ್ಮವರು ಅಂದ್ಕೊಂಡೇ ನಾನು ಹೋಗ್ತಾಯಿದ್ದೀನಿ. ಕೊನೆಗೂ ನನ್ನ ಮನೇನ 2 ಭಾಗ ಮಾಡಿ ನನ್ನ ಸಂಸಾರಕ್ಕೆ ಉಳಿನೇ ಹಿಂಡ್ಬಿಟ್ರು. ಸೊ ಇದಕ್ಕೆ ಏನು ಹೇಳೋದು ನೋಡಿ. ಎಷ್ಟೊಂದು ಜನ ನೋಡ್ಕೊಳ್ಳಲ್ಲ ವಯಸ್ಸಾದವ್ರನ್ನ ಅಂತಂತಾರೆ. ನಾವು 100% ನಮ್ಮ ಈ ಎದೆ ಬಗೆದು ತೋರಿಸೋದೊಂದು ಬಾಕಿ. ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನಮ್ಗೆ ಯಾಕೆ ಈ ಥರ ನರ್ಕ? ಇದಕ್ಕೆ ಯಾರು ಉತ್ತರ ಕೊಡ್ತಾರೆ ಹೇಳಿ? ಅಯ್ಯಪ್ಪ ದೇವ್ರೆ. ಕೆಟ್ಟದನ್ನು ಒಳ್ಳೆಯದ್ರಿಂದ ಗೆಲ್ಬೋದು, ದ್ವೇಷನ ಪ್ರೀತಿಯಿಂದ ಗೆಲ್ಬೋದು ಅಂತ ಹೇಳಿರ್ತಾರಲ್ವ. ಆ ದೇವರು ಅದನ್ನೇ ಅಲ್ವ ಹೇಳಿರೋದು. ಸೊ ಅದಕ್ಕೋಸ್ಕರ ದೇವರು ವಾಕ್ಯದ ಪ್ರಕಾರನೇ ನಾನು ನನ್ನ ಲೈಫ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಕೊನೆಗೂ ನನಗೇ ವಿಷಕಾರಿ ಇದು ಮಾಡ್ತಾಯಿದ್ದಾರೆ ನಮ್ಮ ಸುತ್ತಮುತ್ತ ಇರೋರು. ನಮ್ಮನ್ನು ಒಟ್ನಲ್ಲಿ ಚೆನ್ನಾಗಿರಬಾರ್ದು, ನಮಗೇನಾದರೂ ಆಗಲಿ ಅನ್ನೋ ಥರನೇ ಕಾಯ್ಕೊಂಡು ಕೂತವ್ರೆ. ಆಲ್ರೆಡಿ ನೋಡಿದ್ದೀನಿ ಬೇರೆಯವ್ರ ಲೈಫ್ನ ಎಕ್ಸಾಂಪಲ್ಗಳು ನೋಡಿದ್ದೀನಿ, ಹೆಂಗೆಲ್ಲ ಆಗ್ಬಿಟ್ಟು ದೇಶಾಂತರ ಹೊಟ್ಟೋಗವ್ರೆ ಅಂತ. ಈಗ ನಮ್ಮನ್ನು ಹಂಗೆ ಮಾಡೋಕ್ಕೆ ನಿಂತವ್ರೆ. ನೋಡೋಣ, ದೇವ್ರ ಕೈಲಿ ಬಿಟ್ಟಿದ್ದೀನಿ ನನ್ನ ಲೈಫ್ನ. ಅದೇನು ಮಾಡ್ತಾನೋ ನೋಡೋಣ ಅಷ್ಟೇ. ನೆಕ್ಸ್ಟ್ ಎಷ್ಟೊಂದು ಜನದ ಮನೇಲಿ ನೋಡ್ಕೊಳ್ಳಲ್ಲ ಅಂತ ಕಂಪ್ಲೇಂಟು. ನಮ್ಮ ಮನೇಲಿ ನಾನು ಅಷ್ಟು ಚೆನ್ನಾಗಿ ನೋಡ್ಕೊಂಡು ಹಬ್ಬ ಹರಿದಿನಗಳು ಮಾಡಿದ್ರೆ ಅದೇ ಅವ್ರಿಗೆ ಆಯ್ತಾಯಿಲ್ಲ. ನನ್ನ ಮೇಲೆ ಹಾಗೆ ತನ ಸಾಧಿಸ್ತವ್ರಲ್ಲ, ಏನು ಮಾಡೋದು ಹೇಳಿ? ಆ ದೇವರೇ ನನ್ನನ್ನು ಕಾಪಾಡಬೇಕಷ್ಟೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್. ಬಾಯ್, ಟೇಕ್ ಕೇರ್ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.